ಆಸೆ ಇರೋದ್ರಿಂದಲೇ ಬಿ ಜೆ ಪಿಲಿದ್ದೀವಿ. ಅದರಲ್ಲಿ ರಾಜಕೀಯವಾಗಿ ವೈಯಕ್ತಿಕವಾದಂಥ ಮಹತ್ವಾಕಾಂಕ್ಷೆಗಳು ಎಲ್ಲದೂ ನಮಗಿದ್ದೇ ಇರುತ್ತೆ. ನಾವೊಂದು ಮಿತ್ರ ಪಕ್ಷ ಇವತ್ತು ಜೆ ಡಿ ಎಸ್ ಇದೆ. ನಮಗೆ ಕೇಂದ್ರದವರು ಲೋಕಸಭಾ ಚುನಾವಣೆಗಿಂತ ಮೊದಲು ಜೆ ಡಿ ಎಸ್ ಜೊತೆಗೆ ಅಲಯನ್ಸ್ ಮಾಡ್ಕೊಂಡಿದ್ದಾರೆ. ಅವರು ಕೂಡ ಇನ್ನು 2028ಕ್ಕೆ ಅಸೆಂಬ್ಲಿ ಚುನಾವಣೆ ಬರುವಂಥದ್ದು. ಮಂಡ್ಯದಲ್ಲೂ ಕೂಡ ಬಿ ಜೆ ಪಿ ಬಾವುಟ ಹಾರಿಸಿದವರೆಲ್ಲ ಇಲ್ಲಿದ್ದಾರೆ ಯಂಗ್ಸ್ಟರ್ಸು. ಇವರು ಕೂಡ 30,000, 35,000, 42,000 ಈ ಥರ ಎಲ್ಲ ಓಟ್ ತಗೊಂಡಿರೋರು ಇದ್ದಾರೆ. ಇವರಿಗೂ ಇವರ ಭವಿಷ್ಯವನ್ನು ದೃಷ್ಟಿಯಲ್ಲಿಟ್ಕೊಂಡು ಜೆ ಡಿ ಎಸ್ ನಮಗೆ ಮಿತ್ರ ಪಕ್ಷವಾಗಿರೋದ್ರಿಂದ ಸೂಕ್ತ ಸಂದರ್ಭದಲ್ಲಿ ಅಥವಾ ಈಗ ಮಧ್ಯದಲ್ಲೇ ಸ್ಥಳೀಯ ಸಂಸ್ಥೆಗಳ ಚುನಾವಣೆ, ತಾಲೂಕು ಪಂಚಾಯತಿ, ಜಿಲ್ಲಾ ಪಂಚಾಯತಿ ಚುನಾವಣೆ ಬಂತು ಅಂತಂದರೆ ಅದಕ್ಕೆ ಮೊದಲು ನಮ್ಮ ಅಧ್ಯಕ್ಷರಾಗಿರುವಂಥ ವಿಜೇಂದ್ರ ಅವರು, ನಮ್ಮ ವಿರೋಧ ಪಕ್ಷದ ನಾಯಕರಾಗಿರುವಂಥ ಅಶೋಕಣ್ಣ ಅವರು, ಹಾಗೆಯೇ ನಮ್ಮ ಪಕ್ಷದ ಇಲ್ಲಿ ಕರ್ನಾಟಕದ ಉಸ್ತುವಾರಿಯಾಗಿರುವಂಥ ರಾಧಾಮೋಹನ್ ಅಗರ್ವಾಲ್ ಅವರು, ಕೇಂದ್ರದಲ್ಲಿರುವಂಥ ಮೋದಿಜಿ ಮತ್ತು ಅಮಿತ್ ಶಾ ಅವರು ಮತ್ತು ನಿತಿನ್ ನಬೀನ್ ಅವರು, ಹಾಗೆ ಜೆ ಡಿ ಎಸ್ ಪಕ್ಷದ ರಾಷ್ಟ್ರೀಯ ನಾಯಕರು ಆಗಿರುವಂಥ ದೊಡ್ಡಗೌಡರು, ಕೇಂದ್ರದಲ್ಲಿ ಸಚಿವರು ಆಗಿರುವಂತಹ ಕುಮಾರಣ್ಣವರು, ಇವರೆಲ್ಲ ಕೂತ್ಕೊಂಡು ನಾವು ಒಂದು ಕುಟುಂಬವಾಗಿ ನಾವೊಂದು ಮಿತ್ರ ಪಕ್ಷವಾಗಿ ನಾವು ಒಟ್ಟಿಗೆ ಹೋಗುವಂಥದ್ದು, ಕಾಂಗ್ರೆಸ್ಸನ್ನು ಅಧಿಕಾರದಿಂದ ಕಿತ್ತೊಗಿಬೇಕಾದದ್ದು ರಾಜ್ಯದ ಜನತೆಯ ಹಿತದೃಷ್ಟಿಯಿಂದ ಎಷ್ಟು ಮುಖ್ಯ ಅನ್ನೋದನ್ನು ಅರ್ಥ ಮಾಡಿಕೊಂಡು ಇಲ್ಲಿ ಮಧ್ಯದಲ್ಲಿ ಯಾರಿಗೂ ನೋವಾಗಬಾರದು, ಇದನ್ನು ಮನಸ್ಸಿನಲ್ಲಿಟ್ಕೊಂಡು ನಮ್ಮ ಪಕ್ಷದಲ್ಲಿರುವಂತಹ ಯುವ ನಾಯಕರುಗಳಿಗೂ ಕೂಡ ನ್ಯಾಯ ಸಿಗುವ ರೀತಿಯಲ್ಲಿ ಅವರು ಚರ್ಚೆನ ಮಾಡಿ ತೀರ್ಮಾನ ಕೈಗೊಳ್ತಾರೆ ಅಂತ ವಿಶ್ವಾಸ ನನಗಿದೆ. ಅದು ಕೇಂದ್ರದ ನಾಯಕತ್ವ ಮಾಡುವಂತಹ, ರಾಜ್ಯದ ನಾಯಕತ್ವ ಕೂತ್ಕೊಂಡು ತೀರ್ಮಾನ ಮಾಡುವಂಥ ವಿಚಾರ. ನಾನು ಈ ಪ್ರೆಸ್ ಕ್ಲಬ್ಬಲ್ಲಿ ಕೂತ್ಕೊಂಡ್ಬಿಟ್ಟು ನಾನು ತೀರ್ಮಾನ ಮಾಡುವಂಥದ್ದಲ್ಲ. ಪಕ್ಷ ಏನು ತೀರ್ಮಾನ ಮಾಡೋದಕ್ಕೆ ಅದಕ್ಕೆ ನಾನು ತಲೆಬಾಗಬೇಕು. 2024ರಲ್ಲಿ ಕೇಂದ್ರದಲ್ಲಿ 132 ಜನ ಎಂ ಪಿಗಳಿಗೆ ನಿಮಗೆ ಟಿಕೆಟೇ ಇಲ್ಲ ಅಂದರು, ತಲೆಬಾಗಿದ್ದೆ. ಹಾಗೆ ಜೆ ಡಿ ಎಸ್ ಜೊತೆಗೆ ಅಲಯನ್ಸ್ಗೆ ಹೋಗಬೇಕು ಅಂತೇಳಿ ಹೇಳಿದರು, ತಲೆಬಾಗಿದ್ದಾಯಿತು. ಇದನ್ನೆಲ್ಲ ಕೇಂದ್ರದ ನಾಯಕತ್ವ ಮತ್ತು ರಾಜ್ಯದ ನಾಯಕತ್ವ ಅವರು ಪಕ್ಷದ ಹಿತದೃಷ್ಟಿಯಿಂದ, ಸಮಾಜದ ಹಿತದೃಷ್ಟಿಯಿಂದ ಏನು ತೀರ್ಮಾನ ಕೈಗೊಳ್ತಾರೆ, ಆ ತೀರ್ಮಾನ ಕೈಗೊಳ್ಳುವಂಥ ಸಂದರ್ಭದಲ್ಲಿ ನಮ್ಮೆಲ್ಲ ಯಂಗ್ಸ್ಟರ್ಸ್ ಯಾರಿದ್ದಾರೆ, ನಮ್ಮ ಪಕ್ಷದ ಕಾರ್ಯಕರ್ತರು ಯಾರಿದ್ದಾರೆ, ಅವರ ಭಾವನೆಗಳನ್ನು ಕೂಡ ಗಣನೆಗೆ ತೆಗೆದುಕೊಂಡು ನಿರ್ಧಾರ ತೆಗೆದುಕೊಳ್ತಾರೆ ಅನ್ನೋ ಖಚಿತ ವಿಶ್ವಾಸ ನನಗಿದೆ.